ಪನ್ನಗಶೇನ ಪಾವನ ಚರಣ ಪಾಪ ವಿನಾಶನ ಪಾಂಡವ ಪಾಲ ಶ್ರೀಕೃಷ್ಣ ಪರಮಾತ್ಮನ ಪವಾಡವಿನ್ನು ಪೂರ್ಣವಾಗಲಿಲ್ಲವೆಂದು ತೋರುತ್ತಿರುವುದು. ಏಕೆಂದರೆ ದಿನಕ್ಕೊಂದು ಬಾರಿಯಾದರೂ ನನ್ನನ್ನು ಸ್ಮರಿಸಿ ಕರೆಯುತ್ತಿದ್ದ ಮುರಾರಿಯು ಇಂದದಾವ ಕಾರ್ಯನಿಮಿತ್ತವು ಈ ಪಕ್ಷಿಯನ್ನ ಮರೆತಂತಿದೆಯಲ್ಲ. ಗರುಡ ಗರುಡ, ಓ ಪಕ್ಷಿರಾಜ, ಯಾರದು? ಯಾರದಿ ಮಧುರ ಧ್ವನಿ? ಗರುಡ, ಓ ಗರುಡೋತ್ತಮ. ಆಹಾ, ಈ ಧ್ವನಿಯು ಚ್ಯುತಾಯೋಗದೀಶ ನರಸಿಂಹವೇಶ ಸಾಗರದಿಂದ ಉದಯಿಸಿದ ಮಾತೆ ಲಕ್ಷ್ಮೀಶ ಪ್ರಹ್ಲಾದನಂತಹ ಭಕ್ತರ ದಾಸಾನುದಾಸ ವೈಕುಂಠಾಧೀಶನಾದ ಶ್ರೀಮನ್ನಾರಾಯಣನ ಧ್ವನಿ ಮತ್ತು ತ್ರೇತಾಯುಗದ ರಸ ದಶರಥ ಕುಮಾರ ವಿಶ್ವಾಮಿತ್ರ ಮುನಿಯಾದ ಯಜ್ಞಾಧಾರ ಸಮರ ವಿಭೀಷಣರ ಮುಕ್ತಿಗಾಧಾರ ಕದಂಬ ವಾಲಿ ರಾವಣಾದಿಗಳ ಸಂಹಾರ ಲಕ್ಷ್ಮಣ ಭರತ ಶತ್ರುಘ್ನರ ಸೋದರ ವಾನರಾದಿ ಹನುಮ ಜಾಂಬವಂತರ ಹೃದಯ ವಿಹಾರ ರಘುವಂಶವೀರ ಸೀತಾವಲ್ಲಭನಾದ ಶ್ರೀರಾಮಚಂದ್ರನ ಶೀಲವಾಣಿ ಮತ್ತು ಈಗಿನ ದ್ವಾಪರಾಯುಗದ ಸೂತ್ರಧಾರ ದೇವಕಿ ವಸುದೇವರ ಸುತ ಪಾಲನೇತ್ರನ ಜ್ವಾಲೆಯಿಂದ ಪುನೀತಗೊಂಡ ಮನ್ಮಥ ಪಿತ ನರಕ ಶಿಶುಪಾಲಾದಿ ಕಂಸ ಮರ್ದನ ವಿದುರ ಕುಚೇಂದ್ರ ಭಕ್ತಿ ಶೋಧನ ರುಕ್ಮಿಣಿ ಸತ್ಯಭಾಮೆಯರ ಪತಿ. ಆಹಾ, ಇದು ಶ್ರೀಕೃಷ್ಣ ಪರಮಾತ್ಮನ ಕೊನೆಯ ಧ್ವನಿ. ಪರಮಾತ್ಮ, ಲಕ್ಷ್ಮೀ ರಮಣ, ಪಕ್ಷಿ ವಾಹನ, ಎಲ್ಲಿರುವೆ ತಂದೆ? ಶ್ರೀ
ಗರುಡೋತ್ತಮ ಮಾನವ ಮಧುಸೂದನ ಒಂದೇ ತಂದೆ ಪರಮಾತ್ಮ ಗರುಡ ಮೇಲೇನು ಗರುಡ, ನಿನಗಾಗಿ ನಾನು ಎಲ್ಲೆಲ್ಲಿಯೋ ಹುಡುಕಿದನು. ಆದರೆ ಏಕಾಂಗಿಯಾಗಿ ನೀನು ಇಲ್ಲೇನು ಮಾಡುತ್ತಿರುವೆ ಪಕ್ಷಿರಾಜ? ಮಾಡುವುದಿನ್ನೇನು ಮುಕುಂದ, ನಿನ್ನ ನಾಮ ಸ್ಮರಣೆ ಒಂದಲ್ಲದೆ ಈ ಪಕ್ಷಿಗೆ ಅನ್ಯಕಾರ ಇನ್ನೇನಿರಲು ಸಾಧ್ಯ ವಿಶ್ವನಾಥ. ಆ ಬಿರುದು ನನಗಿನ್ನೇಕೆ ಬಿಡು ಗರುಡ, ನನ್ನ ಸ್ವಕಾರ್ಯವೊಂದನ್ನೇ ನಾನು ನಿರ್ವಹಿಸಲಾಗದಂತಾಯಿತು. ಏಕೆ, ಏನಾಯಿತು ಲೋಕನಾಥ? ಇಂದೇಕ ನಿಮ್ಮ ನುಡಿಯು ಒಂದು ರೀತಿಯ ಕಳವಳಕ್ಕೊಳಪಟ್ಟಂತಿದೆ ಗರುಡ. ಪರಮಾತ್ಮ, ದೇಶ ದೇಶಗಳ ತಿರುಗಿ ತಿರುಗಿ ನಾನು ದೇಶ ದೇಶಗಳ ತಿರುಗಿ ತಿರುಗಿ ನಾನು ವೀರ ಗರುಡನೆ ವೀರಗರುಡನೆ ಕನಯ ಮನ್ಮಥನೆ ಕನಯ ಮನ್ಮಥನಿಗೆ ದೊರಕದೆ ನಾನು ಬಹುಪರಿ ಬಳಲಿದೆ ಗರುಡ. ದೊರಕದೆ ನಾನು ಬಹುಪರಿ ಬಳಲಿದೆ ಏನಗೈವುದು ನಾನು ಇದ ಕಾಲೋಚನೆ ಏನಗೈವುದು ನಾನು ಇದ ಕಾಲೋಚನೆ ಗನ ಚಿಂತೆಗೆ ನಾ ಗುರಿಯಾದೆ ನಿಂದು ಗರುಡ. ಗನ ಚಿಂತೆಗೆ ನಾ ಗುರಿಯಾದೆ ನಿಂದು ಏನಗೈವುದು ನಾ ಇದ ಕಾಲೋಚನೆ ಗರುಡ. ಏನು ಹೇಳುವುದು ಗರುಡೋತ್ತಮ? ಕುಮಾರ ಮನ್ಮಥನಿಗೆ ಲಗ್ನ ಮಾಡಲು ಯತ್ನಿಸಿ ಅವನಿಗೆ ಕನ್ಯೆಯನ್ನು ಹುಡುಕುತ್ತಾ ನಾನು ಇದುವರೆಗೂ ಅನೇಕ ದೇಶಗಳನ್ನು ಸಂಚರಿಸಿ ಬಂದರಾದರೂ ಕಾರ್ಯ ಪ್ರಯೋಜನವಾಗಲಿಲ್ಲ. ಅಲ್ಲದೆ ವಧುವನ್ನು ನಿಶ್ಚಯ ಮಾಡಿಕೊಂಡೇ ಬರುವೆನೆಂದು ರುಕ್ಮಿಣಿಗೆ ವಚನ ಕೊಟ್ಟು ಹೊರಬಂದಿರುವೆನು. ಆಶ್ಚರ್ಯ, ಪರಮಾಶ್ಚರ್ಯವಾಗಿದೆ ಪರಂಧಾಮ. ಈ ನಿಮ್ಮ ನುಡಿಯು ಸರ್ವರನ್ನು ಸಂರಕ್ಷಿಸಿ ಸಲಹೆ ನೀಡಬಹುದಾದ ಸರ್ವೇಶ್ವರನೇ, ಈ ಒಂದು ಸಣ್ಣ ಸಾಧನೆಗಾಗಿ ಇಷ್ಟೊಂದು ಚಿಂತಿಸುವುದಾದರೆ ಇನ್ನು ಅನ್ಯ ಮಾನವರ ಅಪೇಕ್ಷೆಗಳು ಏನಾಗಬೇಕು ಅಚ್ಯುತ, ಏನಾಗಬೇಕು? ಇದೇನು ಪಕ್ಷಿರಾಜ ಹೀಗೆ ಮಾತನಾಡುತ್ತಿರುವೆ? ಇಂತಹ ಕಾರ್ಯಗಳು ಮಾನವರಿಂದಲೇ ಏನು
ದೇವ ದಾನವರಿಂದಲೂ ಅಸಾಧ್ಯವೆಂಬುದನ್ನು ನೀನು ತಿಳಿದಿರುವೆ. ಆದರೂ ಹೀಗೆ ತಿಳಿದವನಂತೆ ಮಾತನಾಡುತ್ತಿರುವೆಯಲ್ಲ ಪರಮಾತ್ಮ. ಗರುಡ, ಕಪಟ ನಾಟಕ ಸೂತ್ರಧಾರಿ ಗರುಡ, ಕಪಟ ನಾಟಕ ಸೂತ್ರಧಾರಿ ಏನಾಡಿಸಿದಂತಾಡುವ ನಾ ಪಾತ್ರಧಾರಿ ನೀ ಸೂತ್ರಧಾರಿ ನಾ ಪಾತ್ರಧಾರಿ ಕಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ. ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನಿಸಿದೆ. ಕೃಷ್ಣನಾಗಿ ಅವತರಿಸಿ ಎಷ್ಟು ಕೀರ್ತಿಗೊಳಿಸಿದೆ. ಕೃಷ್ಣನಾಗಿ ಅವತರಿಸಿ ಎಷ್ಟು ಕೀರ್ತಿಗೊಳಿಸಿದೆ. ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ. ಅನಾಥ ಬಂಧುವೆ ಅನಾಥ ಬಂಧುವೆ ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ. ಕೃಷ್ಣ ಪರಮಾತ್ಮ. ಗರುಡ, ಸರ್ವ ಚೈತನ್ಯ ಸ್ವರೂಪನಾದ ನಿನಗೆ ತಿಳಿ ಹೇಳುವಷ್ಟು ಸಾಮರ್ಥ್ಯನಲ್ಲ, ಆ ಶಕ್ತಿಯೂ ನನ್ನಲ್ಲಿಲ್ಲ. ಅಲ್ಲ ತಂದೆ, ಈ ನಿನ್ನ ಮಾಯೆಯನ್ನರಿಯಲು ಮತ್ತು ವರ್ಣಿಸಲು ಪ್ರಣಯುಳ್ಳ ಆ ಆದಿಶೇಷನಿಂದಲೇ ಸಾಧ್ಯವಾಗಲಿಲ್ಲ. ಅಂದ ಮೇಲೆ ಇನ್ನು ನಾನು ಕೇವಲ ಪಕ್ಷಿ, ನನ್ನಿಂದೇನಾದಿತು ಇನ್ನ ಮಾಯೆಯನ್ನರಿಯಲು. ನೋಡಿ ಒಡೆಯ, ಹಾಗೊಂದು ವೇಳೆ ಈ ನಿನ್ನ ನವ ನಾಟಕವನ್ನು ಮುಂದುವರಿಸಲೇಬೇಕೆಂದಿದ್ದರೆ ನಿನಗೆ ಆಪ್ತರಾದ ಪಾಂಡವರಿರುವರಲ್ಲ, ಅವರನ್ನೇ ಕಂಡು ಪ್ರಯತ್ನಿಸಬಹುದಲ್ಲ? ಹೌದಲ್ಲವೇ ಗರುಡ? ನನ್ನ ತಲೆಗಿದು ಮೊದಲೇ ಒಳೆದಿದ್ದರೆ ಹೇಗಿರುತ್ತಿತ್ತು? ಮೊದಲೇ ತಿಳಿದಿದ್ದರೆ ನಿಮ್ಮ ಚಿಂತೆಯು ಮಂತಿನಿಂದ ಕಡೆದ ಮೊದಲದಂತೆ ಸವಿಯಲನು ಆಗುತ್ತಿತ್ತು. ನಿಜ ನಿಜ ಗರುಡ, ಈ ಕಾರ್ಯವು ನನ್ನ ಸಹೋದರಿ ಸೈರೇಂದ್ರಿ ಓರ್ವಳಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು. ನಡೆಯಬೇಗ, ಆಕೆಯನ್ನು ಕಂಡು ವಿಷಯವನ್ನೆರಗಿ ಕನ್ಯಾನ್ವೇಷಣೆಗಾಗಿ ಕಳಿಸೋಣ. ಏನದು ಪಕ್ಷ? ನಿಮ್ಮ ಆಲೋಚನೆಯೇನೋ ಸೂಕ್ತವಾಗಿದೆ, ಆದರೆ ಅದರಿಂದ ಕಾರ್ಯ ಜರುಗುವುದಿಲ್ಲವಲ್ಲ ತಂದೆ. ಏಕೆ? ಇದೇಕೆ ಪಕ್ಷಿ ಹೀಗೆ ಎನ್ನುತ್ತಿರುವೆ? ಏಕೆಂದರೆ ನಾವು ಈಗ ಕನ್ಯಾನ್ವೇಷಣೆಗಾಗಿ ಕಳುಹಿಸಬೇಕೆಂದಿರುವುದು ಆ ದ್ರೌಪದಾದೇವಿ ಒಬ್ಬಳನ್ನಲ್ಲವೇ? ಹೌದು. ಹಾಗಾದರೆ ಈ ಸಂಗತಿಯು ಪಾಂಡವರಾರಿಗೂ ತಿಳಿಯದ ಹಾಗೆ ಗುಪ್ತವಾಗಿ ಆಕೆ ಒಬ್ಬಳನ್ನೇ ಸ್ಮರಿಸಿ ಇಲ್ಲಿಗೆ ಬರುವಂತೆ ಕರೆದರೆ? ನಿಜ ನಿಜ ಗರುಡ, ನೀನು ಹೇಳುವುದರಲ್ಲೂ ಅರ್ಥವಿದೆ. ನಡೆ, ಹಾಗೆ ಮಾಡೋಣ. ಸ್ಮರಿಸುವ ಕರೆ ಆಲಿಸಿ ತ್ವರಿತರೆ
ಪಾರ್ಥನ ರಚಿ ಸೋದರಿ ಇದೇನು ಆಶ್ಚರ್ಯ? ಅಣ್ಣ ಏಕೋ ತ್ವರಿತವಾಗಿ ಅನಾಥ ರಕ್ಷಕರು ನನ್ನನ್ನು ಕೂಗಿ ಸ್ಮರಿಸುತ್ತಿರುವನಲ್ಲ, ಏಕಿರಬಹುದು? ಇರಲಿ, ವಿಚಾರನೆಂದು ಕೇಳಿಕೊಂಡು ಬರುವೆನು. ಓ, ಪ್ರಯಾಣದಿಂದ ಆಯಾಸಗೊಂಡು ಬಂದು ಮಲಗಿರುವನು. ಎಚ್ಚರಿಸಿದರೆ ನಿದ್ರಾಭಂಗವಾಗುವುದು. ಹೀಗೆ ಹೋಗಿ ಹೀಗೆ ಬಂದರಾಯಿತು. ಅದು ಸರಿ, ನಾನು ಬರುವುದರೊಳಗಿವರು ಏನಾದರೂ ಅಪಾರ್ಥ ಮಾಡಿಕೊಂಡರೆ? ಇಲ್ಲ, ಹಾಗೇನೂ ಆಗುವುದಿಲ್ಲ. ಏಕೆಂದರೆ ನಾನು ಹೋಗುತ್ತಿರುವುದು ಇವರ ಪ್ರಾಣಸಕನ ಬಳಿಗಲ್ಲವೇ? ಬೇಗ ಹೋಗಿ ಬಂದರಾಯಿತು. ಮಾತೃದೇವೋ ಭವ. ದ್ರೌಪದ, ಪ್ರಿಯ ದ್ರೌಪದ, ಓಹೋ, ಅರಮನೆಯೊಳಗಿರಬಹುದು. ಅರಮನೆಯೊಳಗೂ ಇರದೆ ಅಂತಃಪುರಕ್ಕೂ ಹೋದೆ. ಎಲ್ಲಿ ಹೋದಳು ಈಕೆ? ಓಹೋ, ಧರ್ಮರಾಯನ ಬಳಿಗೆ ಏನಾದರೂ ಹೋಗಿರಬಹುದೇ? ಓಹೋ, ಧರ್ಮಪಾಶಕ್ಕೊಳಗಾದ ಪಾಂಚಾಲಿಯು ತನ್ನ ಕಾರ್ಯ ನಿಮಿತ್ತ ಅವಧಿ ಪೂರೈಸುವವರೆಗೂ ಮತ್ತೊಬ್ಬರ ಸೌಖ್ಯವನ್ನು ಬಯಸತಕ್ಕವಳಲ್ಲ. ಇಂದು ಹೀಗೇಕೆ ಈ ರೀತಿ ಮಾಡಿದಳು? ಮರಳೋ ತೈಲವ ನಿಳಿಪುದು ಸುಲಭ, ಬೆಂಬಲದ ಕೊಂಬು ಕಾಂಬುದು ಸುಲಭ. ನಳಿನಾಕಿಯರ ಮನವ ಕಾಂಬುದು, ನಳಿನಾಕಿಯರ ಮನವ ಕಾಂಬುದು. ಜಗವ ಪಾಲಿಪ ಹರಿ ಹರರಿದು ಸಾಧ್ಯವಿಲ್ಲವೋ ಜಗದೀ ಜಗದೀ. ನಿನ್ನೆ ನನಗಾದ ಕನಸು ಬರೀ ಭ್ರಮೆಯನ್ನು ಭಾವಿಸಿದರು. ಆದರದು ಸೂಚನೆಗೆ ತಕ್ಕಂತೆ ಪರಿಣಾಮ ಬೀರಿತು. ಓ ನಿಜ, ನೀರಿನಲ್ಲಿರುವ ಮೀನಿನ ಹೆಜ್ಜೆಯ ಗುರುತನ್ನಾದರೂ ಕಂಡುಹಿಡಿಯಬಹುದು. ಆದರೆ ಸ್ತ್ರೀಯರ ಅಂತರಾಳವನ್ನರಿಯುವುದು ಬಹು ಕಷ್ಟಕರವಾಗಿ ಹಿರಿಯರು ಆಡಿರುವ ನುಡಿ ಸತ್ಯ. ಇರಲಿ, ಆ ದರ್ಪಿತಳಾದ ದ್ರೌಪದಿಯು ಅದೆಲ್ಲಿ ಹೋಗಿರುವಳು ಬರಲಿ. ಶೋಭಾನಾಂಗಿಗೆ ಗೈದಳೋ ಕಾಣೆ ವಿಷಯವನರುಗಳು ಅಸದಳವೈ. ತಂಗಿ ಶೋಭಾನಾಂಗಿಗೆ ಗೈದಳೋ ಕಾಣೆ ವಿಷಯವನರುಗಳು ಅಸದಳವೈ. ಮಧ್ಯಮ ಪಾಂಡವ ವಾರ್ತನ ರತಿಯು ಮಧ್ಯಮ ಪಾಂಡವ ಪಾರ್ಥನ ಕರೆಯಾಲ ಕರೆಯಾಲತನ ಬಂದು ತಂಗಿ ಗದಾನ ಅಸದಳವೇ. ನೋಡಿದೆಯಾ ಗರುಡ, ಕಾಲದ ಮಹಿಮೆಯನ್ನು? ಈ ಅಣ್ಣನ ಸ್ಮರಣೆಗಿಂತಲೂ ಪತಿ ಸೇವೆಯೇ ಮುಖ್ಯವಾಯಿತು ದ್ರೌಪದಿಗೆಂದು. ಅಂದು ತುಂಬಿದ ಸಭೆಯೊಳಗೆ ತನ್ನ ಮಾನ ಸಂರಕ್ಷಿಸಿಕೊಳ್ಳಲು ಈ ಕೃಷ್ಣ ನೆರವು ಬೇಕಿತ್ತು. ಆದರೆ ಇಂದು ಪರಂಧಾಮ, ಕಾರಣವಿಲ್ಲದೆ ಆ ತಾಯಿಯು ತಡ ಮಾಡತಕ್ಕವಳಲ್ಲ. ಸ್ವಲ್ಪ ತಡೆಯಿರಿ, ಕಾದು ನೋಡೋಣ.
ಅದು ಆಕೆ ತನಕ ಬಿಡುತ್ತಿರುವುದು? ಹಾ ಹೌದು ಗೌಡ, ಆಕೆಯೇ ಬರುತ್ತಿರುವುದು. ಅಣ್ಣ ಮಹಾತಂಗಿ, ದೀರ್ಘ ಸುಮಂಗಲಿಯಾಗು. ಅಣ್ಣ, ಬರಲು ತಡವಾದದ್ದಕ್ಕೆ ಕ್ಷಮೆಯಾಚಿಸುವೆನು. ನನ್ನನ್ನು ಕರೆದ ಕಾರಣವೇನೋ ಅಪ್ಪಣೆಯಾದರೆ ಚಿರಸಹ ವಹಿಸಿ ನಡೆಸುವೆನು. ಹಾ, ಕಾರಣವಿರುವುದು ಸಹೋದರಿ. ಈಗ ನಿನ್ನಿಂದ ಒಂದು ಮಂಗಳ ಕಾರ್ಯವಾಗಬೇಕಾಗಿದೆ. ಏನು? ನನ್ನಿಂದ ನಿನಗೆ ಮಂಗಳ ಕಾರ್ಯವೇ? ಇದೇನು ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯಾ ವಾಸುದೆ? ತಂಗಿ, ಸತ್ಯವಾಗಿಯೂ ಇದು ಪರ್ಯಾಸವಲ್ಲ. ಕುಮಾರ ಮನ್ಮಥನಿಗೆ ಲಗ್ನ ಮಾಡಲು ಯತ್ನಿಸಿ ಅವನಿಗೆ ಕನ್ಯೆಯನ್ನು ಹುಡುಕುವುದರಲ್ಲಿ ನಾನು ವಿಫಲನಾಗಿ ನಿನ್ನನ್ನು ಸ್ಮರಿಸಿ ಕರೆಯಬೇಕಾಯಿತು. ಆದ್ದರಿಂದ ಸಹೋದರಿ, ಮನ್ಮಥನಿಗೆ ನೀನು ಕನ್ಯೆಯನ್ನು ತಂದೆ. ಮನ್ಮಥನಿಗೆ ನೀನು ಕನ್ಯೆಯನ್ನು ತಂದೆ, ಬರದಿ ವಿವಾಹವ ಬೆಳೆಯಲು ನಮಿಸುವೆ. ವಾಸುದೇವ, ಬರದಿ ವಿವಾಹವ ಬೆಳೆಯಲು ನಮಿಸುವೆ. ಈ ಶುಭ ಕಾರ್ಯವ ಶೀಘ್ರದಿ ನಡೆಸುವೆ. ಈ ಶುಭ ಕಾರ್ಯವ ಶೀಘ್ರದಿ ನಡೆಸುವೆ. ಅಮ್ಮ ಸಹೋದರಿ ತಂಗಿ. ಸಹೋದರಿ, ಈ ಕಾರ್ಯವು ನಿನ್ನೋರ್ವರಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು. ನೀನು ಅದಾವ ರೀತಿ ಈ ಕಾರ್ಯ ಸಾಧಿಸಿಕೊಂಡು ಬರುವೆಯೋ ಅದು ನಿನಗೆ ಸೇರಿದ್ದು. ಅದಕ್ಕಾಗಿಯೇ ನಾನು ನಿನ್ನನ್ನು ಇಷ್ಟೊಂದು ಸ್ಮರಿಸುತ್ತಿರುವುದು. ನನ್ನನ್ನೇಕೆ ನೀನು ಇಷ್ಟೊಂದು ಪ್ರಾರ್ಥಿಸುತ್ತಿರುವೆಯೋ ನನಗಂತೂ ಅರ್ಥವಾಗುತ್ತದೆ. ಅಲ್ಲ ಮುಕಂದ, ಚರಾಚರಾತ್ಮಕನಾದ ನೀನು ಈ ರೀತಿ ಕಪಟ ನುಡಿಯನ್ನು ಗುಪ್ತವಾಗಿ ಹೇಳಬಹುದೇ? ತಂಗಿ, ನಿಜವಾಗಿಯೂ ನಾನು ಹೇಳುತ್ತಿರುವುದು ಗುಪ್ತ ವಿಚಾರವಲ್ಲ, ಕಪಟ ನುಡಿಯಂತೂ ಅಲ್ಲವೇ ಅಲ್ಲ. ನೀನೀಗ ಕಾಲ ವಿಳಂಬ ಮಾಡದೆ ಬೇಗ ಹೊರಡುವುದಾದರೆ ಈ ಅಣ್ಣನ ಕಾರ್ಯಕ್ಕೆ ಸಹಾಯ ಮಾಡಿದಂತಾಗುವುದು. ಅಣ್ಣ, ಹೌದ್ರಿ? ಮಂಗಳಾಂಗ ಮಹಿಮನೆ ಕೃಷ್ಣ ಮಂಗಳಾಂಗ ಮಹಿಮನೆ ಶರಣೆಂಬೆ ಪೊರೆಯನ್ನ
ಪ್ರಶ್ನಿಸುವುದು ಸೂಕ್ತವಲ್ಲ. ಮುಂದೇನಾಗಬೇಕೆಂದಿದೆಯೋ ಎಲ್ಲವೂ ನಿನ್ನ ಆಣತಿಯಂತೆ. ಆದರೆ 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 ಏನಾಯಿತು ದ್ರೌಪದ? ಅಣ್ಣ. ಏಕಿ ಹರಿದೋಗ್ತಿ? ಅಣ್ಣ, ನಾನಿಲ್ಲಿಗೆ ಬಂದಿರುವುದೆಂದು ಅಲ್ಲಾರಿಗೂ ತಿಳಿಯದು. ಅಲ್ಲದೆ ಪಾರ್ಥರು ಪವಡಿಸುತ್ತಿದ್ದರು. ಎಚ್ಚರಿಸಿದರೆ ನಿದ್ರಾಭಂಗವಾಗುವುದೆಂದು ಅರಿತು ಇಲ್ಲಿಗೆ ಬಂದೆನು. ಆಹಾ, ಬಂದರೇನಾಯಿತು ಕೃಷ್ಣೆ? ಬಂದಿರುವುದು ಈ ಅಣ್ಣನ ಬಳಿಗಲ್ಲವೇ? ಅಲ್ಲದೆ ಪಾರ್ಥನ ನನ್ನ ಪ್ರಾಣಸಖನಲ್ಲವೇ? ಏನು ಒಟ್ಟಿನಲ್ಲಿ ನಿನ್ನ ಆಣತಿಯಂತೆ ನಾನಿನ್ನು ಕನ್ಯಾನ್ವೇಷಣೆಗಾಗಿ ಹೊರಡುವೆನು. ಮುಂದಾಗಬೇಕ ಕಾರ್ಯ ಎಲ್ಲವೂ ನಿನ್ನದೇ ಅಣ್ಣ. ನಾನಿನ್ನು ಹೋಗಿ ಬರುವೆನು. ನನಗೆ ಮಂಗಳವಾಗಲಿ, ಹೋಗಿ ಬಾ ಸಹೋದರಿ. ಆಹಾ, ಏನು ನಿನ್ನ ಮಾಯವೋ, ಅದೇನು ನಿನ್ನ ಮರ್ಮವೋ ಮಹಾಮಹಿಮ. ಈ ಮಾನವರೆಂಬಲ್ಲರಯ್ಯ ನಿನ್ನ ಈ ಲೀಲಾಜಾಲವನ್ನು. ಎರಡೋತ್ತಮ್ಮ, ಅದು ನಿನಗೀಗ ಅರ್ಥವಾಗುವುದಿಲ್ಲ. ಕಣ್ಣೆಯು ದೊರೆತು ಕುಮಾರನಿಗೆ ಕಲ್ಯಾಣವಾಗಲಿ, ಆಗ ನಿನಗೆ ತಿಳಿಯುವುದು. ನಡೆ. ಮಲ್ಲಿಗೆಯ ಮಾಲತಿಯು ಚೆಲುವಿನ ಲಲನೆರಂತೆಯು ದೂರದಿಂದ ಬಂದಂತಹ ಶೃಂಗಾರ ವಾರ್ತೆಯು ಪ್ರಕೃತಿಯ ಸುಮವನ್ನು ಹರಳಿಸಿ ಸಂಪಿಗೆಯು ಹರಳಿ ಹೂಗಳ ರಾಣಿ ಗುಲಾಬಿಗೆ ಪಟ್ಟ ಕಟ್ಟುವಂತಿದ್ದರೆ ತಂಗಾಳಿ ಅದಕ್ಕೆ ಮಂಗಳದ ಸಂಗೀತವನ್ನು ಪಾಡುವಂತಿದೆ ಅಲ್ಲವೇ? ಹೌದು ದೇವಿ. ಆಹಾ, ಈ ವನವನ್ನು ಕುರಿತು ನೀನೊಂದು ಬಾರಿ ವರ್ಣಿಸುವಂತಳಾಗು. ಹಾಗೆ ಆಗಲಿ ದೇವಿ. ಆಹಾ, ಅಲ್ಲಿ ನೋಡಿ.
ಬಾ ಸಖಿ. ಆಹಾ ಆಹಾ ಆಹಾ, ಈ ವನದ ಸೌಂದರ್ಯವು ಎಷ್ಟೊಂದು ಮನೋಹರವಾಗಿದೆ. ಆ ಏನಿತು ಶೋಭಿಪುದು ಈವನ ಸುಂದರ ಪುಷ್ಪಗಳರಳಿ, ಈವನ ಸುಂದರ ಕಮಲಗಳರಳಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಎನಿತು ಶೋಭಿಪುದು ಕೋಗಿಲೆಗಳು ಸ್ವರಾಗದೊಳಾಡಿ ಸಾ ನಿರಿಸ ನಿರಿಸ ನಿದ ಪಾಗರಿಸ ಸರಿಸ ಗರಿಗ ಮಗ ಮದ ಮದ ಸನಿದ ಪಮ ಪದನಿ ಸನಿದ ಪಮ ಪದನಿ ಸಾನಿದ ಪಾಗರಿಸ ಸಾನಿದ ಪಾಗರಿಸ ಸಾನಿದ ಪಾಗರಿಸ ಕೋಗಿಲೆಗಳು ಸ್ವರಾಗದೊಳಾಡಿ ಕೋಗಿಲೆಗಳು ಸ್ವರಾಗದೊಳಾಡಿ ಮನಕಾಮೋದದ ತಂಪನು ತೋರಿ, ಮನಕಾಮೋದದ ತಂಪನು ತೋರಿ, ಮನಕಾಮೋದದ ತಂಪನು ತೋರಿ, ಎನಿತು ಶೋಭಿಪುದು ಜೀವನ ಸುಂದರ ಪುಷ್ಪಗಳರಳಿ, ಜೀವನ ಸುಂದರ ಕಮಲಗಳರಳಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಎನಿತು ಶೋಭಿಪುದು ಆಹಾ, ಈ ಸೊಬಗಿನ ಅಲಂಕಾರವು ಬಗೆ ಬಗೆಯ ಲತೆಗಳಂತೆ ಕಂಗಳಿಸಿ ಪ್ರಪಂಚದಲ್ಲೇ ಇರಬಹುದಾದ ಎಲ್ಲಾ ಜೀವರಾಶಿಗಳು ಈ ವನದಲ್ಲಿಯೇ ಇರುವಂತಿದೆ. ವನದೇವಿಯು ಗನ ಕಂಪನು ಬೀರಿ, ವನದೇವಿಯು ಗನ ಕಂಪನು ಬೀರಿ ಸಾ ನಿರಿಸ ನಿರಿಸ ನಿದ ಪಾಗರಿಸ ಸರಿಸ ಗರಿಗ ಮಗ ಮದ ಮದ ಸನಿದ ಪಮ ಪದನಿ ಸನಿದ ಪಮ ಪದನಿ ಸಾನಿದ ಪಾಗರಿಸ ಸಾನಿದ ಪಾಗರಿಸ ಸಾನಿದ ಪಾಗರಿಸ ವನದೇವಿಯು ಗನ ಕಂಪನು ಬೀರಿ. ಆಹಾ, ಏನಿ ವನದ ಸೌಂದರ್ಯ! ವನದೇವಿಯು ಗನ ತಂಪನು ಬೀರಿ ಮನಕಾಮೋದದ ತಂಪನು ತೋರಿ, ಮನಕಾಮೋದದ ತಂಪನು ತೋರಿ, ಮನಕಾಮೋದದ ತಂಪನು ತೋರಿ, ಎನಿತು ಶೋಭಿಪುದು ಈವನ ಸುಂದರ ಪುಷ್ಪಗಳರಳಿ, ಜೀವನ ಸುಂದರ ಕಮಲಗಳರಳಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಪರಿಮಳವಾ ಬೀರಿ ಆನಂದಗೊಳಿಸಿ, ಎನಿತು ಶೋಭಿಪುದು ಅದು ಸರಿ, ಈ ಒಂದು ಉದ್ಯಾನವನವೇ ಇಷ್ಟೊಂದು ಸುಂದರವಾಗಿದೆ ಎಂದ ಮೇಲೆ ಇನ್ನು ಈ ಪಟ್ಟಣದ ರಾಜರಾಣಿಯರು, ಅವರ ಪುತ್ರ ಪುತ್ರಿಯರು ಇನ್ನೆಷ್ಟು ಸೌಂದರ್ಯ ಸಂಭ್ರಮದಿಂದಿರಬಹುದಾ? ಇರಲಿ, ಈ ತಂಪಾದ ವನ ವೃಕ್ಷದಡಿಯಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು
ನಂತರ ಮುಂದಕ್ಕೆ ಹೊರಡುವೆನು. ನಮ್ಮ ಉದ್ಯಾನವನದಲ್ಲಿ ಯಾರೋ ಏಕಾಂಗಿಯಾಗಿ ಮಲಗಿರುತ್ತಿರುವುದಲ್ಲ? ಎಷ್ಟು ಮುದ್ದಾಗಿರುವ ನೀ ಸದ್ಗುಣಶೀಲ, ಈತನು ಯಾರಿರಬಹುದು? ಸುಸಂಗತಿ ದೇವಿ, ಈತನನ್ನು ಎಚ್ಚರಿಸಿ ಮಾತನಾಡಿಸೋಣವೇನೆ? ದೇವಿ, ಪರಪುರುಷರೊಡನೆ ಸರಸ ಕ್ರೀಡೆ ನಮಗೆ ಏತಕ್ಕೆ? ಬಾ ಹೋಗೋಣ. ಇಲ್ಲ ಗೆಳತಿ, ಆತನನ್ನು ಎಚ್ಚರಿಸಿ ಮಾತನಾಡಿಸಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿರುವುದು. ಆದ ಕಾರಣ ಆತನನ್ನು ಎಚ್ಚರಿಸಿ ಮಾತನಾಡಿಸೋಣವೇನು? ದೊಡ್ಡವರ ಸಹವಾಸವೇ ಹೀಗೆ. ಏನಾದರೂ ಮಾಡಿಕೊ, ನಿನ್ನ ಚಿತ್ತವಿದ್ದಂತೆ ಆಗಲಿ. ಸುಸಂಗತಿ, ಯಾರೀಕೆ? ನನ್ನನ್ನೇಕೆ ಎಚ್ಚರಪಡಿಸಿದಳು? ಕಡಲ ತೆರೆಯಿಂದೊರಬರುವ ಸಂಗೀತ ಸರಸ್ವತಿಯೋ, ಕಡಲ ತೆರೆಯಿಂದೊರಬರುವ ಸಂಗೀತ ಸರಸ್ವತಿಯೋ, ತಳಿರಿಡಿದು ಮಾಮರದಲ್ಲಿ ನಲಿವ ಕೋಗಿಲೆಯ ಸ್ವರವೋ, ಮಲ್ಲಿಗೆಯ ಮಲರ ಧನಿಗಂಕುವ ತಂಗಾಳಿಯಲೆಯೋ, ಮಲ್ಲಿಗೆಯ ಮಲರ ಧನಿಗಂಕುವ ತಂಗಾಳಿಯಲೆಯೋ, ತಂಗಾಳಿಯಲೆಯೋ, ಹೊಳೆವ ಹಾಗಸಸಿ ಸುಳಿವ ಮೆಲ್ಲಲ್ಲ ನೀರಿನಲ್ಲಿ ತಿಳಿಯಾದ ಹಿಮದಂತೆಯೂ
ಕೊಳದಲ್ಲಿ ಹರಳಿದ ಚಂದಾವರೆ ಪುಷ್ಪದಂತೆ ಪೂರ್ಣ ಚಂದಿರನಂತೆ ಮುಖವುಳ್ಳವಳಾಗಿ ಮೊಗದಲ್ಲಿ ಸಂತಸದ ಮುಗುಳ್ನಗೆಯನ್ನೇ ಹೊರಹೊಮ್ಮಿ ಈ ಮನ್ಮಥನ ಜೊತೆಗಾತಿಯಂತಿರುವ ಈ ಸುಂದರ ಅಂಗಿಯ ಸೌಂದರ್ಯವನ್ನು ಎಷ್ಟು ಹೊಗಳಿ ವರ್ಣಿಸಿದರೂ ತೃಪ್ತಿಯಾಗದು. ಇರಲಿ, ಆ ರೂಪಸಿ ಸೌಂದರ್ಯ ವರ್ಣವೇ, ಯಾರು ನೀನು? ನಾನು ಈ ಪಟ್ಟಣದ ದೊರೆ ಕಮಲೇಶರಾಜನ ಪುತ್ರಿ. ನನ್ನ ಹೆಸರು ರತಿ ಎಂದು. ರತಿ, ರತಿ, ರೂಪಕ್ಕೆ ತಕ್ಕಂತೆ ರಚಿಸಿರುವರು ಇವಳ ನಾಮಾಮೃತವನ್ನ. ಆಹಾ, ತಾವು ಯಾರು? ವರಿಸಿದರೆ ನಾ ಏಕೆ ವರಿಸಬಾರದು ಈಕೆಯನ್ನ? ವರಿಸಿದರೆ ಈಕೆಯನ್ನೇ ವರಿಸಬೇಕೆನ್ನುವ ಬಯಕೆ. ಆಹಾ, ತಾವು ಯಾರು? ಇಲ್ಲಿಗೇಕೆ ಬಂದಿರಿ ಎಂಬುದನ್ನು ನಾನು ತಿಳಿಯಬಹುದೇ? ನಮ್ಮದು ದ್ವಾರಕಾ ನಗರ. ಕೃಷ್ಣಕುಮಾರ ಹೆಸರು. ಆಹಾ, ನಿಮ್ಮ ಹೆಸರು ಮನ್ಮಥ ಎಂದಲ್ಲವೇ? ದನ್ನಿ ದನ್ನಿ, ಬಹುದಿನಗಳಿಂದಲೂ ನಾನು ಯಾವ ಬಯಕೆಗಾಗಿ ಕಾಯ್ದು ಕನವರಿಸುತ್ತಿದ್ದೇನೋ ಅದಿಂದು ಸೇವಿಸಲನುವಾಯಿತು. ಆಹಾ, ಏನಿದು? ಈಕೆಯೂ ಸಹ ನನ್ನ ಹಾಗೆ ಮನದಲ್ಲಿ ನೆನೆಸು ಕನವರಿಸುವಂತಿದೆಯಲ್ಲ. ಬಯಸಿದ ನನ್ನ ಕೈ ಹಿಡಿದ ಸಿರಿಯೇ, ಬಯಸಿದ ನನ್ನ ಕೈ ಹಿಡಿದ ಸಿರಿಯೇ, ಬಂದಿಹೆ ನಾನಿಂದು ದೇಶವ ಚಲಿಸಿ, ಬಂದಿಹೆ ನಾನಿಂದು ದೇಶವ ಚಲಿಸಿ, ಬೇಡರತಿ ಬೇಡರತಿ, ಮನವು ತಲ್ಲಣಿಪುದು ಭಯವೋ ಧರಿಸಿ. ಏಕೆ ಪರಿಹಾಸ್ಯ? ಮನವು ತಲ್ಲಣಿಪುದು ಭಯವೋ ಧರಿಸಿ. ಬೇಡ ರತಿ, ಬೇಡ ಬೇಡ. ನಾನು ಬಂದಿರುವ ಕಾರ್ಯವೇ ಬೇರೆ. ಅದು ಅಲ್ಲದೆ ನಾವಿನ್ನೂ ಪ್ರಪಂಚದ ಹಾಗೂ ಹೋಗುಗಳನ್ನು ಅರಿಯದವರು. ಯಾವುದೇ ಕಾರಣಕ್ಕೂ ಹಿರಿಯರಿಗೆ ತಿಳಿಯದಂತೆ ನಡೆಯಕೂಡದು. ನಾನು ಈ ದಿನವೇ ಹೊರಟು ನಮ್ಮ ಜನನಿ ಜನಕರಿಗೆ ವಿಷಯವನ್ನರಿಗಿಸಿ ನಂತರ ಬಂದು ನಿನ್ನನ್ನು ಸಂಧಿಸುತ್ತೇನೆ. ಬರಲೇನು? ಹಾಗೆ ಹೇಗೋ ಬಂದಿರುವಿರಿ. ನಮ್ಮ ಜನನಿ ಜನಕರನ್ನು ಮಾತನಾಡಿಸಿಕೊಂಡು ಹೋಗಬಹುದಲ್ಲವೇನು? ಬೇಡ ರತ್ತಿ, ಬೇಡ. ಈಗಲೇ ಆ ವಿಚಾರ ಈಗ ತಿಳಿಯುವುದು ಬೇಡ. ನಾನಿನ್ನು ಬರುತ್ತೇನೆ. ಬರಲೇನು? ಸ್ವಲ್ಪ ನಿಲ್ಲಿ.
ಬರಲ್ಲೇನು? ಯಾರಿಗೂ ರಾಜಕುಮಾರ ಸುಸಂಗತಿ ಬಂದೇವಿ. ಈ ವನದಲ್ಲಿ ಆಡುವ ಗಿಳಿ ಪಕ್ಷಿಗಳನ್ನು ನೋಡಿದೇನು? ನೋಡಿದೆ ದೇವಿ, ನೋಡಿದೆ. ಸೇರಿ ನಾವಾಡಲೇ ಜಯ ನಾರಾಯಣ ಜಯನುತ ಪಾರಾಯಣ ಭವ ಭಯ ಕಾರಣ ನಾರಾಯಣ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ಈ ಜಗವೆಲ್ಲ ನಿನ್ನ ನಾಟಕ ಕಾರಣ ನಾರಾಯಣ ಹರಿ ನಾರಾಯಣ ಆ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿಯು ನೀನೇ ಗರಿ ಗಸ ಸನಿ ಸಗಮ ಪಗಮ ಪನಿ ಅರಿಯು ನೀನೆ ಅರನು ನೀನೆ ಮಾ ಪಮ ಗರಿ ಗರಿ ಸನಿ ಸಮಾಗಮ ದಾದನಿ ಸನಿ ಪಮ ಗರಿ ಮಾ ಪಮ ಗರಿ ಗರಿ ಸನಿ ಸಮಾಗಮ ದಾದನಿ ಸನಿ ಪಮ ಪನಿ ನಿ ಸ ಗರಿ ಸನಿ ಸಗಮ ಪನಿ ಅರಿಯು ನೀನೆ ಅರನು ನೀನೆ ನಾರಾಯಣ ಅರಿಯು ನೀನೆ ಅರನು ನೀನೆ ಹರಿಯರ ಬ್ರಹ್ಮ ಸ್ವರೂಪನು ನೀನೆ ಹರಿಯರ ಬ್ರಹ್ಮ ಸ್ವರೂಪನು ನೀನೆ ಸರಿ ಸಮರುಂಟೆ ದರೆಯೊಳಗೆ ಹೊರವೈರಿಯುತ ನೀಡಿರಲು ಸಮರುಂಟೆ ದರೆಯೊಳಗೆ ಹೊರವೈರಿಯುತ ನೀಡಿರಲು ನಿಗಮ ಗೋಚರನೆ ನೀಲಾಮಯ ವೇದ ವೇದಗಳ ಅಗಣಿತ ಮಹಿಮನೆ ನಿಗಮ ಗೋಚರನೆ ನೀಲಾಮಯ
ನಾರಾಯಣ ಹರಿ ನಾರಾಯಣ. ಈ ಜಗವೆಲ್ಲ ನಿನ್ನ ನಾಟಕ ಕಾರಣ, ಈ ಜಗವೆಲ್ಲ ನಾಟಕ ಕಾರಣ. ನಾರಾಯಣ ಹರಿ ನಾರಾಯಣ, ಆ ನಾರಾಯಣ ಹರಿ ನಾರಾಯಣ. ನಾರಾಯಣ 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 ನಾರಾಯಣ. ಆಹಾ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯು ಎಂತಹದ್ದು. ವಾಸುದೇವನು ಭೂಲೋಕದಲ್ಲಿ ಅವತರಿಸಿ ಅನೇಕ ಲೋಕಕಂಟಕರಾದ ದುಷ್ಟರನ್ನು ಸಂಹಾರ ಮಾಡಿರೋನಾದರೂ ಈಗ ವರಪುತ್ರ ಮನ್ಮಥನ ಲಗ್ನವ ವರಪುತ್ರ ಮನ್ಮಥನ ಲಗ್ನವ ಪರಮ ಪ್ರೀತಿ ಗೈಯಲೆತ್ನಿಸಿ ಸ್ವಕಾರ್ಯಕ್ಕೆ ಪರಮ ಪಾವನೆ ದ್ರೌಪದಿ, ಸ್ವಕಾರ್ಯಕ್ಕೆ ಪರಮ ಪಾವನೆ ದ್ರೌಪದಿ. ತರಳೆಯ ನುಡುಕಲು ನಿಯಮಿಸಿ ಕಳುಹಿಸಿರುವನು ಶ್ರೀಕೃಷ್ಣ. ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ. ಹೀಗೆ ಪರಮಾತ್ಮನು ಕುಮಾರ ಮನ್ಮಥನಿಗೆ ಲಗ್ನ ಮಾಡಿಸುವ ಸಲುವಾಗಿ ದ್ರೌಪದಾ ದೇವಿಗೆ ನೇಮಿಸಿ ಕನ್ಯಾನ್ವೇಷಣೆಗಾಗಿ ಕಳಿಸಿದರು. ನಾರಾಯಣ. ಕಪಟ ನಾಟಕ ಸೂತ್ರಧಾರನಾದ ಶ್ರೀಕೃಷ್ಣನ್ ಅಭಿನಯಿಸಲಿರುವ ಈ ನವನಾಟಕದಲ್ಲಿ ನಾನೂ ಕೂಡ ಭಾಗವಹಿಸಿ ನಾರಾಯಣ ಮಧ್ಯೆ ಮಧ್ಯೆ ನನ್ನ ಕಲಹದ ಬೀಜವನ್ನು ಬಿತ್ತಿ ಮುಂದೆ ನಡೆಯುವ ವಿನೋದವನ್ನು ನೋಡಿ ಆನಂದ ಪಡುವೆನು. ಅದು ಸರಿ. ಈಗ ನನ್ನ ಪ್ರಪ್ರಥಮ ಕಾರ್ಯವನ್ನು ಎಲ್ಲಿಂದ ಪ್ರಾರಂಭಿಸಲಿ? ಅನೇಕ ದೇಶಗಳನ್ನು ಸಂಚರಿಸಿ ಮನ್ಮಥನಿಗೆ ಯೋಗ್ಯ ಕನ್ಯೆಯು ಸಿಗದೆ ಬಳಲಿ ಬೇಸರಗೊಂಡು ಅಲೆಯುತ್ತಿರುವ ದ್ರೌಪದಾ ದೇವಿಗೆ ನಾನೀಗ ಕಾಣಿಸಿಕೊಂಡು ಪ್ರಾರಂಭಿಸುವೆನು ನನ್ನ ಕಲಹ ಚಾತುರ್ಯವನ್ನು. ನಾರಾಯಣ. ಕಮಲಾರಮಣ ಕನಕ ವಿಭೂಷಣ, ಕಮಲಾರಮಣ ಕನಕ ವಿಭೂಷಣ, ತೋರು ನಿನ್ನಯ ಚರಣ ಸ್ವಾಮಿ, ತೋರು ನಿನ್ನಯ ಚರಣ. ಕಮಲಾರಮಣ ದೀನೋದ್ಧಾರಿ ನಟನ ವಿಹಾರಿ, ನಾರಾಯಣ. ದೀನೋದ್ಧಾರಿ ನಟನ ವಿಹಾರಿ, ಗಾನ ವಿಲೋಲ ಪ್ರಭು ಮುರಾರಿ, ಗಾನ ವಿಲೋಲ ಪ್ರಭು ಮುರಾರಿ. ಕಮಲಾರಮಣ ಕನಕ ವಿಭೂಷಣ, ಕಮಲಾರಮಣ ಕನಕ ವಿಭೂಷಣ, ತೋರು ನಿನ್ನಯ ಚರಣ ಸ್ವಾಮಿ, ತೋರು ನಿನ್ನಯ ಚರಣ. ಕಮಲಾರಮಣ ಕಮಲಾರಮಣ ಕಮಲಾರಮಣ. ನಾರಾಯಣ ನಾರಾಯಣ. ಹೇ ದೇವ ದೇವ ನೀ ತೋರಿದಯವ ಹರಿಸನ್ನ
ನಾನಾ ಪುರಕಗಳನ್ನು ಹುಡಿತೆನು. ಮನ್ಮಥನಿಗೆ ಒಪ್ಪುವ ಮನಮೋಹನಾಂಗಿಯನ್ನು ಇನ್ನೆಲ್ಲಿ ಹುಡುಕುವುದು? ಏನು ಮಾಡುವುದು? ಹಿಂತಿರುಗಿ ಹೋಗೋಣವೆಂದರೆ ಮುಖಂಡರು ಮತ್ತಷ್ಟು ಮೌನಕ್ಕೊಳಪಡುವರು. ಯಾರದೇ ಮನಮಿಡಿಯುವಂತಹ ಮಧುರ ಗಾನ? ಆಹಾ, ನಾರದರ ಮತ್ತು ಮಹಾತ್ಮರ ಆಗಮನ, ಅವರದೇ ಈ ಸ್ವರಸಂಧಾನ ಗಾನ. ನಾನಿನ್ನು ಕನ್ನೆರ ಸಲುವಾಗಿ ಕನವರಿಸುವಂತಿಲ್ಲ. ಅವರ ಮುಖೇನ ಕನ್ನೆಯನ್ನು ಹುಡುಕುವೆನು. ಶ್ರೀಯರಿ ಏನಿತೋ ನಿನ್ನ ಲೀಲೆ, ಏನಿತೋ ನಿನ್ನ ಲೀಲೆ. ನಾರಾಯಣ. ಎನಿತೋ ನಿನ್ನ ಲೀಲೆ ದೇವಾ, ಎನಿತೋ ನಿನ್ನ ಲೀಲೆ, ಎನಿತೋ ನಿನ್ನ ಲೀಲೆ ದೇವಾ, ಎನಿತೋ ನಿನ್ನ ಲೀಲೆ. ಬಾಲಾಕ್ಷನ ಪರಮಾಪ್ತನೆನಿದೆ, ಬಾಲಾಕ್ಷನ ಪರಮಾಪ್ತನೆನಿದೆ, ಲೀಲೆ ಹಿಂತೀರವ ಪಾಲಾಗಿಸಿದೆ, ಲೀಲೆ ಹಿಂತೀರವ ಪಾಲಾಗಿಸಿದೆ. ಎನಿತೋ ನಿನ್ನ ಲೀಲೆ ದೇವಾ, ಎನಿತೋ ನಿನ್ನ ಲೀಲೆ. ಪೂಜ್ಯರೇ, ಯಾರದು? ಓ, ದ್ರೌಪದಾದೇವಿ, ಪಾಂಡವರ ಪಟ್ಟದರ್ಶಿ ಶ್ರೀಕೃಷ್ಣ ಪರಮಾತ್ಮನ ತಂಗಿ, ಶೋಭನಾಂಗಿ ಶೋಭನಾಂಗಿ. ಹೌದು, ಆಕೆಯೇ ನಾನು. ಸ್ವೀಕರಿಸಿ ನನ್ನ ಪ್ರಣಾಮಗಳನ್ನು. ನಾರಾಯಣ ನಾರಾಯಣ. ದ್ರೌಪದ, ಇದೇನು ತಾಯಿ, ಈ ಗೊಂಡಾರಣ್ಯದಲ್ಲಿ ನೀನು ಹೊರವಳೆ? ನಾನು ಓರ್ವಡೆಯಕ್ಕೆ ನಮ್ಮ ಸಂಗಡ ನೀವಿಲ್ಲವೇ? ಯಾರು ಬಂದಿರುವರೆ? ಯಾರು? ಪಾರ್ಥನೆ? ಪಾರ್ಥ 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 ಎಲ್ಲಿ ಕಾಣುತ್ತಿಲ್ಲವಲ್ಲ? ಪಾತ್ರಲ್ಲ ಮುನಿಪಂಗವ, ಸ್ವಾರ್ಥಗಳ ಸ್ಫೂರ್ತಿ ನಡೆಸುವ ಮೂಲ ಕರ್ತೃ ತಾವಿಲ್ಲವೇ? ನಾನೇ? ಈಗ ಸರಿ ಹೋಯಿತು. ಅಲ್ಲ ತಾಯಿ, ನಾನೀಗ ತಾನೇ ನಿನ್ನನ್ನು ಭೇಟಿಯಾದದ್ದು. ಸ್ವಾಮಿ, ತ್ರಿಲೋಕ ಸಂಚಾರಿಗಳಾದ ನಿಮಗೆ ತಿಳಿಯದೆ ಈ ನನ್ನ ಅಲೆದಾಟವು? ಇದೇನು ಪ್ರಶ್ನೆ, ಹೀಗೆ ಮಾತನಾಡುತ್ತಿರುವೆ ಅರ್ಥವಿಲ್ಲದಂತೆ? ಶ್ರೀಕೃಷ್ಣನ ಪರಮಾತ್ಮನ ಮಗನಾದ ಮನ್ಮಥನಿಗೆ ಕಲ್ಯಾಣ ಮಾಡಲಾರಂಭಿಸಿದನು. ಆತನಿಗೆ ಕನ್ನೆಯನ್ನು ಹುಡುಕುವ ಕಾರ್ಯವು ನನಗೆ ಒಪ್ಪಿಸಿರುವರು. ಆದ್ದರಿಂದ ನಾನು ಚಲಿಸಿದ ದೇಶಗಳೇ ಇಲ್ಲ. ಆದ್ದರಿಂದ ನೀವು ನನಗೆ ಈಗ ದೇವರಂತೆ ಕಣ್ಣಿಗೆ ಕಾಣಿಸಿದ್ರಿ. ನೀವೇ ನನಗೆ ಸಹಾಯದ ಮಾರ್ಗ ತೋರಬೇಕು. ನಾರಾಯಣನನ್ನು ಜಪಿಸುತ್ತಾ ಹೋಗುತ್ತಿದ್ದವನನ್ನು ತಡೆದು ನಿಲ್ಲಿಸಿ ಮಾತಾಡಿಸಿ ನೀವೇ ದೇವರೆಂದರೆ ಹೇಗೆ ತಾಯಿ? ನಾನು ದೇವರಲ್ಲ, ದೇವಋಷಿ, ದೇವಋಷಿ. ನಿಜ ಪೂಜರೆ, ನೀವು ದೇವಋಷಿಗಳಾದರೂ ನನಗೆ ಸಹಾಯ ಮಾಡಲು ಬಂದಿರುವ ದೇವರಂತೆ ನನ್ನ ಕಣ್ಣೆದರಲ್ಲಿ ಬಂದು ನಿಂತಿರುವಿರಿ. ನಾನು ಇಲ್ಲಿ ಸಹಾಯ ಮಾಡಲು ಇಲ್ಲ ತಾಯಿ, ನಿಜವಾಗಿಯೂ ನಾನು ಇಲ್ಲಿ ನಿಲ್ಲಲು ಬಂದವನಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಡಲಿರುವೆನು. ಪೂಜರೆ, ಪೂಜರೆ, ಏನು ದ್ರೌಪದ? ನೀವೀಗ ನನಗೆ ಸಹಾಯ ಮಾಡದೆ ಹೋದರೆ ನಾನು ಅಪಹಾಸ್ಯಕ್ಕೆ ಈಡಾಗಬೇಕಾಗುತ್ತದೆ. ನೀವು ದಯಮಾಡಿ ನನಗೊಂದು ಸಹಾಯದ ಮಾರ್ಗ ತೋರಲೇಬೇಕು. ಒಳ್ಳೆ ಗ್ರಾಚಾರ ಪ್ರಾಪ್ತವಾಯಿತಲ್ಲ, ಈಗ ಸರಿ ಹೋಯಿತು. ಅಲ್ಲ ತಾಯಿ, ನೀನಾರು? ಮಹಾಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿ, ಅಲ್ಲದೆ ಮಾಯಾಮೂರ್ತಿ ಶ್ರೀಕೃಷ್ಣನ ಪರಮಾತ್ಮನ ಸಹೋದರ. ಎಂತಹ ನಿನ್ನಿಂದಲೇ ಒಂದು
ಕನ್ಯೆಯನ್ನು ಹುಡುಕಲು ಸಾಧ್ಯವಾಗಲಿಲ್ಲವೆಂದರೆ ಇನ್ನು ನಾನಾದರೂ ಬ್ರಹ್ಮಚಾರಿ. ನಾನೇನು ಬಲ್ಲೆನು ಆ ಸಂಗತಿಯನ್ನು? ಬೇಡಿ ಪೂಜ್ಯರೇ, ಹಾಗೆನ್ನಬೇಡಿ. ದಯಮಾಡಿ ನೀವು ನನಗೆ ಸಹಾಯದ ಮಾರ್ಗ ತೋರಲೇಬೇಕು. ಇಲ್ಲವಾದರೆ ನನ್ನ ಪ್ರತಿಜ್ಞೆಯು ಭಂಗವಾಗಿ ಅಪಹಾಸ್ಯಕ್ಕೀಡಾಗಬೇಕಾಗುತ್ತದೆ. ಒಳ್ಳೆ ಪ್ರಾಚಾರ ಪ್ರಾಪ್ತವಾಯಿತಲ್ಲ. ಮನ್ಮಥನಿಗೆ ಯೋಗ್ಯ ಕನ್ಯೆ ಎಲ್ಲಿರುವಳೆಂದು ಯೋಚಿಸುವರು. ನಾರಾಯಣ ನಾರಾಯಣ. ಹಾ, ಹೊಳೆಯಿತು. ಹೊಳೆಯಿತೆ? ಯಾರಾಕೆ? ಆಕೆ ಪಟ್ಟಣವಾವುದು, ಆಕೆ ನಾಮಾಂಕಿತ ಪೂಜ್ಯರೇ. ಯಾರಾಕೆ? ಮರೆತು ಹೋಯ್ತೆ. ಹೋಗಲಿ ಬಿಡಿ, ನಿಧಾನವಾಗಿ ಜ್ಞಾಪಿಸಿಕೊಂಡು ಹೇಳಿ. ಹಾ, ಜ್ಞಾಪಕಕ್ಕೆ ಬಂತು. ಜ್ಞಾಪಕಕ್ಕೆ ಬಂದಿದೆ, ಹೇಳಿ. ಆಕೆ ಯಾರು? ಆಕೆ ಪಟ್ಟಣವಾವುದು, ಆಕೆ ನಾಮಾಂಕಿತವೇನು? ಜ್ಞಾಪಕಕ್ಕೇನೋ ಬಂದಿತ್ತು ನಿಜ, ಆದರೆ ನಿನ್ನ ಗಡಿಬಿಡಿಯಲ್ಲಿ ಎಲ್ಲವೂ ಮರೆತು ಹೋಯಿತು. ಪೂಜ್ಯರೇ, ನೀವು ಎಷ್ಟೇ ಏನೇ ಮಾತನಾಡಿದರೂ ನಿಮ್ಮನ್ನು ನಾನು ಬೆನ್ನತ್ತಿದ ಭೂತದಂತೆ ಬಿಡುವುದಿಲ್ಲ. ನಿಜ ಪೂಜ್ಯರೇ, ನಿಜ. ಸ್ವಲ್ಪ ಸಮಾಧಾನ ತಂದುಕೋ ತಾಯಿ. ನೀನು ಭೂತದಂತೆ ಬೆನ್ನತ್ತುವುದು ಬೇಡ. ನಾನು ಆ ವಿಚಾರವನ್ನು ನಿನಗೆ ತಿಳಿಸದೇ ಇರುವುದು ಬೇಡ. ಹಾ, ಹೊಳೆಯಿತು. ಆಕೆ ಕಮಲಾವತಿ ಪಟ್ಟಣದ ಕಮಲೇಶರಾಜನ ಪುತ್ರಿ. ಹೆಸರು ರತಿ. ಏನು, ರತಿ ಎಂಬ ನಾಮಾಂಕಿತವೇ? ಏಕೆ ಇರಬಾರದೇನು? ಇರಲಿ, ಇದ್ದರೂ ಇರಬಹುದು. ಬಿಡಿ ಬಿಡಿ. ಆಕೆ ಹೆಸರಿಗೆ ತಕ್ಕಂತೆ ರೂಪಸಿ, ಅಷ್ಟೇ ಸೌಂದರ್ಯವತಿ. ಆಕೆ ಆದರೆ ಮನ್ಮಥನಿಗೆ ತಕ್ಕ ಯುವತಿ. ಧನ್ಯ ಪೂಜರೇ, ಧನ್ಯ. ನಿಮ್ಮ ಘನ ಸಹಾಯಕ್ಕೆ ನಾನೆಂದಿಗೂ ಚಿರಋಣಿ. ನಾನಿನ್ನು ಹೋಗಿ ಬರಲೇ ಶಾರದಾಸುತ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ತಾಯಿ. ಹಾ ದ್ರೌಪದ, ಏನು ಪೂಜ್ಯರೇ? ಮರೆತಿದ್ದೇನೆ. ಏನದು? ನುಡಿದಂತೆ ನಡೆಯುವುದಾಗಿ ಆ ಕಮಲೇಶರಾಜನಿಂದ ವಚನವನ್ನು ಪಡೆದು ತದನಂತರ ವಿಚಾರವನ್ನು ಹೊರಬೇಕು. ಮರೆಯಬೇಡ. ಏಕೆ ಪೂಜ್ಯರೇ? ನಾನು ಹೇಳಿದಂತೆ ಕೇಳು ದ್ರೌಪದ, ಆ ನಂತರ ನಿನಗೆ ತಿಳಿಯುವುದು. ಹಾಗೆ ಆಗಲಿ ಪೂಜ್ಯರೇ. ನೀವು ಏನೇ ಹೇಳಿದರೂ ಎಲ್ಲಾ ಕಾರ್ಯವೂ ಒಳ್ಳೆಯದೇ ಆಗುತ್ತದೆ. ನಾನಿನ್ನು ಹೋಗಿ ಬರಲೇ. ನಾರಾಯಣ 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 ನಾರಾಯಣ. ಕುಂತಿ ಸೊಸೆಯು ರತಿಯನ್ನು ಕೃಷ್ಣಕುಮಾರ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡುವಂತೆ ಪ್ರಾರ್ಥಿಸಲು ಕಮಲೇಶರಾಜನಲ್ಲಿಗೆ ಹೊರಟರು. ಆದರೆ ರತಿಯನ್ನು ತನ್ನ ತಮ್ಮ ಮಗಧ ದೇಶದ ಸಮದ್ಭೂಪಾಲನ ಪುತ್ರ ಕೌಂಡ್ಲೀಕನಿಗೆ ಕೊಡಬೇಕೆಂದು ರಾಕ್ಷಸ ವಂಶದ ಕಂಸನ ಅಕ್ಕ ಶಾಂಕೆ ರಾಣಿ ಹಾಗೂ ಆಕೆಯ ಪತಿ ಕಮಲೇಶರಾಜ ಪರಸ್ಪರ ಒಪ್ಪಿಕೊಂಡಿರು. ಅದು ಅಲ್ಲದೆ ಅತಿ ಸೌಂದರ್ಯವತಿಯಾದ ರತಿಯನ್ನು ತಾನೇ ಲಗ್ನವಾಗುವೆನು ಎಂಬ ಭ್ರಮೆಯ ಸಂಭ್ರಮದಲ್ಲಿರುವ ಕೌಂಡ್ಲೀಕನು ತನಗೆ ಸಾವೇ ಸಂಭವಿಸದ ಹಾಗೆ ಅರನನ್ನು ಕುರಿತು ತಪಸ್ಸನ್ನಾಚರಿಸಲು ಕುಳಿತಿರುವನು. ಇಂಥ ಸಮಯದಲ್ಲಿ ರತಿಯನ್ನು ಕೌಂಡ್ಲೀಕನಿಗೆ ದಕ್ಕದ ಹಾಗೆ ಮಾಡಲು ನಾನೀಗ ದ್ರೌಪದಿಯನ್ನು ಕಮಲೇಶರಾಜನಲ್ಲಿಗೆ ಕಳಿಸಿರುವನು. ಆ ರಾಜನಾದರೂ ಕೃಷ್ಣನ ಹೆಸರೆತ್ತಿದರೆ ಸಾಕು, ಕೆಂಡದಂತ ಕೋಪಕಾರುವುದು. ನಾರಾಯಣ. ಇಂಥ ಸಮಯದಲ್ಲಿ ನಾನು ಇಲ್ಲೇ ಇರುವುದು ಅಷ್ಟು ಸೂಕ್ತವಲ್ಲ. ನಾನು ಸಹ ದ್ರೌಪದಿಯನ್ನು ಅನುಸರಿಸಿ ಹೋಗಿ ಆ ಕಮಲೇಶರಾಜನಿಗೆ ತಕ್ಕ ಬುದ್ಧಿವಾದಗಳನ್ನು ಹೇಳಿ ರತಿ ಮನ್ಮಥರ ಕಲ್ಯಾಣವು ನೆರವೇರುವಂತೆ ಮಾಡುವುದು. ನಾರಾಯಣ ನಾರಾಯಣ. ಜಗದೋದ್ಧಾರ ಜ್ಞಾನವಿ ಚತುರ, ಜಗದೊಳು ನಿನ್ನ ಮಹಿಮೆ ಅಪಾರ. ಜಗದೋದ್ಧಾರ ಜ್ಞಾನವಿ ಚತುರ, ಜಗದೊಳು ನಿನ್ನ ಮಹಿಮೆ ಅಪಾರ. ವಿಶ್ವಕ್ಕೆ ತೋರುತ್ತೆ ದಶ ಅವತಾರ. ನಾರಾಯಣ. ವಿಶ್ವಕ್ಕೆ ತೋರುತ್ತೆ ದಶಾವತಾರ, ಮೋಡಿಯ ಮಾಡಿಯೇ ಮಾನವರ, ಮೋಡಿಯ ಮಾಡಿಯೇ ಮಾನವರ. ಎಂದು ನಿನ್ನ ಲೀಲೆ ದೇವಾ,
ಪರಮಾತ್ಮನೆನಿಸಿ ಬಾಲಾಕ್ಷನ ಪರಮಾತ್ಮ